ಬೇಗ ಬೇರೆ ಮನೆ ಮಾಡೋಣ ಸಂಪಿಗೆ ದಿಬ್ಬದ ಮನೆ ಸೊಸೆ ಯಾವತ್ತು ಯಾವ ತರ ಯೋಚನೆ ನೀನು ನನ್ನ ಮಗನ ನನ್ನಿಂದ ದೂರ ಮಾಡೋ ಯೋಚನೆ ಮಾಡಿದ್ರೆ ನಾನು ನಿನ್ನ ಅದಕ್ಕಿಂತ ಮೀರಿದ ಯೋಚನೆ ಮಾಡಬಹುದು. ಏನೇ ಗೀತಾ ನಾನು ಕೇಳಿದ ಸುದ್ದಿ ನಿಜನಾ? ಹಲೋ ಅತ್ತೆ, ನಾನು ಲಕ್ಕಿ. ಗೀತಾ ವಾಶ್ರೂಮ್ಗೆ ಹೋಗಿದ್ದಾಳೆ. ಏನು ವಿಷಯ? ಅದೇ ಬೇಡ ಬಿಡು, ನಾನು ಅವಳ ಹತ್ರನೇ ಮಾತಾಡ್ತೀನಿ. ಇಲ್ಲ ಅತ್ತೆ, ನನಗೆ ಹೇಳಿ, ಏನು ಸುದ್ದಿ ಕೇಳಿದ್ರಿ? ಅದೇನೋ ಬಾಡಿಗೆ ತಾಯಿ ಮಗುನ್ ಹೆರೋದು ಅದು ಇದು ಅಂತೇನೋ ಸುದ್ದಿ ಕೇಳಿದೆ. ನಿಜಾನ ಅಂತ ತಿಳ್ಕೊಳಕ್ ಫೋನ್ ಮಾಡ್ದೆ ಲಕ್ಕಿ. ಯಾರತ್ತೆ ಹೇಳಿದ್ದು? ಇದು ನಿಜಾನ ಮೊದಲು ಹೇಳು. ಇಲ್ಲ ಅತ್ತೆ, ಇದು ನಿಜ ಆಗಕ್ಕೆ ಚಾನ್ಸೇ ಇಲ್ಲ. ಮಗು ಆದ್ರೆ ಅದು ಗೀತಾ ಲಕ್ಕಿದಾಗಿರುತ್ತೆ, ಬಾಡಿಗೆ ತಾಯ್ದಲ್ಲ. ಮತ್ತೆ ಈ ಸುದ್ದಿ ಎಲ್ಲ ಹುಟ್ಟಿರೋದೆಲ್ಲಿಂದ? ಇಲ್ಲ ಅತ್ತೆ, ಅದು ಸುದ್ದಿ ಅಷ್ಟೇ, ಆ ಥರ ಎಲ್ಲ ನಡೆಯಲ್ಲ. ಸರಿಯಪ್ಪ, ಈ ಮಾತು ನೀನ್ ಹೇಳಿದ್ಯಲ್ಲ, ನನ್ಗೀಗ ಎಷ್ಟೋ ಸಮಾಧಾನ ಆಯ್ತು. ಅತ್ತೆ, ನೀವು ಅವಳ ಹತ್ರ ಈ ವಿಚಾರ ಮಾತಾಡ್ಬೇಡಿ. ಆಯ್ತಪ್ಪ, ನೀ ಹೇಳಿದ ಹಾಗೆ ಮಾಡ್ತೀನಿ. ಓಕೆ ಅತ್ತೆ, ಹುಷಾರು. ಗೀತಾ, ಗೀತಾ, ಅಮ್ಮ ಫೋನ್ ಮಾಡಿದ್ರು. ಹೌದಾ? ನನಗೆ ಗೊತ್ತಾಗ್ಲಿಲ್ಲ. ಏನಂದ್ರು? ಬಾಡಿಗೆ ತಾಯಿ ಮುಖಾಂತರ ಮಕ್ಕಳು ಮಾಡ್ಕೋತೀವಿ ಅಂತ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅವ್ರಿಗೆ ಯಾರು ಈ ವಿಷಯ ಹೇಳಿದ್ದು? ಇನ್ಯಾರು? ಆ ಜಲ್ಜಕನೇ ಹೇಳಿರ್ತಾರೆ. ಎಲ್ಲಿ ಏನ್ ನಡೆದ್ರು ಅವ್ರಿಗೆ ಮೊದಲು ಸುದ್ದಿ ಮುಟ್ಟತ್ತೆ. ಬಿಡಿ, ಅಮ್ಮನ ಹತ್ರ ನಾನು ಮಾತಾಡ್ತೇನೆ ಆಮೇಲೆ. ಈ ವಿಚಾರ ಮುಂದುವರ್ಸೋದು ಬೇಡ ಗೀತಾ. ಅಮ್ಮ ಯಾಕೆ ಹೀಗೆ ಮಾತಾಡ್ತಾರೆ ಅಂತ ನಾನು ವಿಚಾರಿಸ್ತೀನಿ. ಲಕ್ಕಿ ಅವರೇ, ಪ್ಲೀಸ್ ಮತ್ತೆ ಅಮ್ಮನ ಹತ್ರ ರಂಪ ಮಾಡಬೇಡಿ. ಓ, ಅಮ್ಮ ನಿನ್ನ ಹತ್ರ ಬಂದು ಎಲ್ಲ ಮಾತಾಡಿದ್ದಾರೆ ಅಲ್ವಾ? ನೋಡಿ, ದಯವಿಟ್ಟು ಇದ್ರ ಬಗ್ಗೆ ಮತ್ತೆ ಹೋಗಲ್ಲಿ ಮಾತಾಡಬೇಡಿ. ನಾನು ಚಾಡಿ ಹೇಳ್ತಿದ್ದೀನಿ ಅಂತ ಆಗತ್ತೆ. ಸುಮ್ಮನೆ ವಿಷಯ ದೊಡ್ಡದಾಗತ್ತಲ್ವಾ? ನಾನೇ ಹೇಗೋ ಇದನ್ನು ಸರಿ ಮಾಡ್ಕೋತೀನಿ. ನಿನ್ನ ವಿಷಯ ನೀನು ಬಗೆಹರಿಸ್ಕೊ, ನನ್ನ ವಿಷಯ ನಾನು ಬಗೆಹರಿಸ್ಕೋತೀನಿ. ಅಮ್ಮನ ಹತ್ರ ಮಾತಾಡ್ಬರ್ತೀನಿ. ಲಕ್ಕಿ ಇಲ್ವಾ? ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಅಮ್ಮ, ಫಸ್ಟ್ ನಾನು ಮಾತಾಡ್ಬೇಕು. ಇಷ್ಟೊತ್ತು ಗೀತಾ ಹೇಳಿದನ್ ಕೇಳಿದ್ವಿ, ಈಗ ನೀನೇನು ಹೇಳ್ಬೇಕು ಹೇಳಪ್ಪ. ಅತ್ಗೆ, ಗೀತಾ ನೀನು ಬಾ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ಬೇಕು. ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ನನ್ನ ಲೈಫಲ್ಲಿ ಏನು ಅನ್ಕೊಂಡಿದ್ನೋ ಅದು ಯಾವತ್ತು ನಡೆದೇ ಇಲ್ಲ. ಗೀತನ ಮದುವೆ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವಳನ್ನ ತುಂಬಾ ದ್ವೇಷಿಸ್ತಾ ಇದೆ. ಅವಳನ್ನ ಯಾವತ್ತೂ ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಇವತ್ತು ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ. ನಮಗೂ ಮಗು ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಅದಾಗಿಲ್ಲ. ಕಾರಣ ಏನು ಅಂತ? ಅದಲ್ಲ ಕಣೋ ಲಕ್ಕಿ, ನಾನು ನಿನ್ನ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡಬೇಕು. ಮೊದಲು ನನ್ನ ಮಾತು ಕೇಳು. ಅಮ್ಮ, ಒಂದು ನಿಮಿಷ. ಫಸ್ಟು ನಾನು ಮಾತು ಮುಗಿಸ್ತೀನಿ. ಗೀತಂಗೆ ಮಗು ಆಗದೆ ಇರೋದಕ್ಕೆ ಕಾರಣ
ಅವಳು ಆ ಸಿಚುವೇಶನ್ಗೆ ತಗೊಂಡಿರೋ ಡಿಸಿಷನ್. ಅದು ಒಳ್ಳೇದಕ್ಕೆ ಅಂತ ನಾನು ನಂಬ್ತೀನಿ. ಬಟ್ ಅದರಿಂದ ಆಗಿರೋ ಪರಿಣಾಮ ನಾವಿಬ್ರು ಅನುಭವಿಸ್ತಾ ಇದೀವಿ. ಯಾಕೋ ಮಗು ಇಲ್ಲ ಅನ್ನೋ ಕೊರಗು ನನಗಿರಲ್ವೇನೋ? ಆ ಕೊರಗು ನಿನಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಅದಕ್ಕೊಂದು ಸೊಲ್ಯೂಷನ್ ಇದೆ. ಜಾನು ಪುಟ್ಟಿ ದೊಡ್ಡವಳಾಗ್ತಾ ಇದ್ದಾಳೆ. ಅವಳಿಗೂ ಮದುವೆ ಆಗುತ್ತೆ. ಅವಳಿಗೆ ಮಗು ಆದ್ರೆ ನಿನಗೆ ಮೊಮ್ಮಗು ಆಗುತ್ತೆ. ಆದ್ರೆ ಅದು ನನ್ನ ಮಗನ್ ಮಗು ಅಂತ ಅನ್ಸ್ಕೊಳಲ್ಲ. ಮಕ್ಕಳನ್ನು ಮೊಮ್ಮಕ್ಳು ಅಂತೇನಮ್ಮ ಹೇಳೋದು. ನೀನೇನಮ್ಮ ಈ ಕಾಲದಲ್ಲೂ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೆಯಲ್ಲ. ನನಗೂ ಗೀತಂಗೂ ಮಕ್ಕಳಾಗಲ್ಲ, ಅದನ್ನ ನಾವು ಒಪ್ಕೊಂಡಿದ್ದೀವಿ. ಸೈನ್ಸು ಟೆಕ್ನಾಲಜಿ ತುಂಬಾನೇ ಡೆವಲಪ್ ಆಗಿದೆ. ಅದ್ರ ಮುಖಾಂತರ ಮಕ್ಕಳು ಪಡೆಯೋಣ ಅಂತ ಅನ್ಕೊಂಡ್ರೆ ಅದು ಆಗಲಿಲ್ಲ. ಟ್ರೈ ಕೂಡ ಮಾಡಿದ್ವಿ. ಈಗ ಗೀತಾ ಇನ್ನೊಂದು ಪ್ಲಾನ್ ಕೊಟ್ಟಿದ್ದಾಳೆ. ನೀವೆಲ್ಲರೂ ಅದನ್ನ ಒಪ್ಕೊಂತ ಹೇಳ್ತಾ ಇದ್ದೀರಾ. ಬಟ್ ನನಗೆ ಇಷ್ಟ ಇಲ್ಲ. ಎಲ್ಲ ಆಗ್ಲೇಬೇಕು ಅನ್ನೋದಾದ್ರೆ, ನಿನಗೆ ಮಗುನೇ ಮುಖ್ಯ ಅನ್ನೋದಾದ್ರೆ ನಾನು ಒಪ್ಕೋತೀನಿ. ಎಲ್ಲ ಬಿಟ್ಬಿಡ್ತೀನಿ. ಮಗು ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ. ಅಂದ್ರೆ ಏನು ಅರ್ಥ? ಅಲ್ಲಿಗೆ ಬರ್ತೀನಮ್ಮ. ನಾನು ಕನ್ಸ್ಕೊಂಡಿದ್ದು ನನ್ ಸಾಗ್ಬೇಕು ಅಂತ ಇರೋದು ಒಂದೇ, ಕಬಡ್ಡಿ ಆಟ. ಅದನ್ನ ನಾನು ಯಾವತ್ತೂ ಬಿಡೋದಕ್ಕೆ ತಯಾರಿಲ್ಲ. ನನ್ನ ಕರಿಯರ್ ಗ್ರೋತ್ ಚೆನ್ನಾಗಿರ್ಬೇಕಾದ್ರೆ ಏನೊಂದು ಪ್ರಾಬ್ಲಮ್ ಆಯ್ತು. ಟೀಮಿಂದ ಆಚೆ ಇರ್ಬೇಕಾಗಿ ಬಂತು. ಆ ಟೈಮಲ್ಲಿ ಎಷ್ಟು ಸಫರ್ ಆಗಿದ್ದೀನಿ ಅಂತ ನನಗೆ ಗೊತ್ತು. ಈಗ ಕಷ್ಟಪಟ್ಟು ಮತ್ತೆ ಟೀಮ್ಗೆ ಸೇರ್ಕೊಂಡಿದ್ದೀನಿ. ಕಬಡ್ಡಿ ಲೀಗ್ಗೆ ಸೆಲೆಕ್ಟ್ ಆಗ್ಬೇಕು ಅಂತ ಇಷ್ಟೊಂದೆಲ್ಲ ಎಫರ್ಟ್ ಆಗ್ತಾ ಇದ್ದೀನಿ. ಲೀಗ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನ್ನ ಕರಿಯರ್ ಮುಗೀತು ಅಂತ ಅರ್ಥ. ಇಷ್ಟು ಹೇಳಿದ್ದೀನಿ. ಚಾಯ್ಸ್ ನಿಮ್ದು. ಹೇಗೆ ಹೇಳ್ತಿದ್ದೆ ನೋಡು, ಆಯ್ಕೆ ನಾವು ಮಾಡ್ಬೇಕಂತೆ. ನೀನು ಕಷ್ಟಪಟ್ಬಿಟ್ಟು ಸೆಲೆಕ್ಟ್ ಆಗಬೇಕು. ಸೆಲೆಕ್ಟ್ ಆಗ್ಬೇಕು ಅಂತಾನೆ ಕಷ್ಟಪಡ್ತಾ ಇರೋದು ದೊಡ್ಡಪ್ಪ. ಆದ್ರೆ ನಿಮ್ಗೆ ಅದು ಮುಖ್ಯ ಅಲ್ಲ, ಮಗುನೇ ಮುಖ್ಯ. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಆಟದ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹತ್ರ ನಾನು ಕೇಳಿ ಮೊನ್ನೆ ಎಷ್ಟು ಕೆಟ್ಟದಾಗ ಆಡಿದ್ದೀನಿ ಅಂತ. ಕೋಚ್ ಬಾಯಿಗೆ ಬಂದಂಗೆ ಬೈದ್ರು. ಅದೆಲ್ಲ ಬಿಡಿ, ನಿಮಗೆ ಬೇಕಾಗಿಲ್ಲ. ನಿಮಗೆ ಮಗುನೇ ಮುಖ್ಯ ಅನ್ನೋದಾದ್ರೆ ನಾನು ಓಕೆ. ಕಬಡ್ಡಿ ಬಿಟ್ಟು ಮಗು ನೋಡ್ಕೊಂಡು ಮನೇಲಿ ಹಾಯಾಗಿರ್ತೀನಿ. ಅದ್ ಹೇಗಾಗುತ್ತೋ ಲಕ್ಕಿ? ಫ್ಯಾಮಿಲಿನೂ ಮುಖ್ಯ, ಕೆರಿಯರು ಮುಖ್ಯ ಅಲ್ವಾ? ಎರಡು ಚೂಸ್ ಮಾಡೋಕ್ಕಾಗಲ್ಲಮ್ಮ. ಒಂದು ಮಾತ್ರ ಚೂಸ್ ಮಾಡೋಕ್ಕಾಗೋದು. ಈ ಪ್ರೆಷರಲ್ಲಿ ನಾನು ಕಬಡ್ಡಿ ಆಡೋದಕ್ಕೆ ಆಗಲ್ಲ. ನೀವು ಹೇಳ್ಬಿಡಿ ಮಗುನೇ ಇಂಪಾರ್ಟೆಂಟ್ ಅಂತ. ಕಬಡ್ಡಿ ಬಿಟ್ಟು ಮನೇಲಿ ಇರ್ತೀನಿ. ನಾಳೆ ಬೆಳಿಗ್ಗೆ ನಾನು ಪ್ರಾಕ್ಟೀಸ್ ಹೋಗೋಕ್ಕೂ ಮುಂಚೆ ಎರಡರಲ್ಲೊಂದು ನೀವೇ ಸೆಲೆಕ್ಟ್ ಮಾಡಬೇಕು. ಕಬಡ್ಡಿ ಆಡಬೇಕೋ ಅಥವಾ ಮನೇಲಿ ಇರಬೇಕು. ನೀವೇನೇ ಡಿಸಿಷನ್ ತಗೊಂಡ್ರು ನಾನು ರೆಡಿ. ಯಾಕಾಗಿ ಮಾತಾಡ್ತೀರಿ? ಅವ್ರು ಏನ್ ಅನ್ಕೋತಾರೆ? ಅವ್ರ ಮನ್ಸಿಗೆ ನೋವಾಗುತ್ತೆ ಅಂತ ಹೇಳೋದಕ್ಕೆ ತಾನೇ ಬಂದೆ. ನೀವು ಸರಿಯಾಗೇ ಮಾತಾಡಿದ್ದೀರಾ. ನೀವು ಮಾತಾಡೋದು ಕೇಳಿ ಎಲ್ಲೋ ಒಂದು ಕಡೆ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತು. ಯಾವಾಗಲೂ ಮನೆ ಮಗು ಅಂತ ಮಾತ್ರ ಯೋಚನೆ ಮಾಡ್ತಿದ್ದೆ. ನಿಮಗೂ ಭಾವನೆಗಳಿದೆ, ನೀವೇನು ಅನ್ಕೋಬೋದು ಅಂತ
ನಾನು ಯೋಚನೆನೇ ಮಾಡಿರಲಿಲ್ಲ. ನಾವೇನೋ ಹೆಣ್ಮಕ್ಳು ಹೇಳ್ಕೊಂಬಿಡ್ತೀವಿ, ಹಾಗನ್ನಿಸ್ತಿದೆ ಹೀಗನ್ನಿಸ್ತಿದೆ ಅಂತ. ಆದರೆ ನೀವು ಏನೂ ಹೇಳೋದಿಲ್ಲ. ಈ ಥರ ಕೋಪ ಬಂದಾಗ ಒಂದೇ ದಿನ ಎಲ್ಲದನ್ನೂ ಹೇಳ್ಬಿಡ್ತೀರ. ಆಗಲೇ ನಮಗೆ ಗೊತ್ತಾಗೋದು ನಮ್ಮಿಂದ ತಪ್ಪಾಗಿದೆ ಅಂತ. ನೀನು ತಪ್ಪು ಮಾಡಿದ್ಯಾ ಅಂತ ನಾನು ಹೇಳಿಲ್ಲ ಗೀತಾ. ಇಲ್ಲ ಲಕ್ಕಿಯವರೇ, ತಪ್ಪು ನನ್ನಿಂದಾನೇ ಆಗಿರೋದು. ನಿಮ್ಮ ಜಾಗದಲ್ಲಿ ನಿಂತು ನಾನು ಯೋಚನೆ ಮಾಡಬೇಕಿತ್ತು, ಮಾಡಿಲ್ಲ. ಸದ್ಯ ಅಮ್ಮನ ಹತ್ರ ಸಾರಿ ಕೇಳಿ ಅಂತ ಹೇಳಕ್ ಬಂದ್ಯಾ ಅಂತ ಅನ್ಕೊಂಡೆ. ಸಾರಿ ಕೇಳಬೇಕಾಗಿರೋದು ನಾನು, ನೀವಲ್ಲ. ನಿಮ್ಮ ಲೀಗ್ ಪ್ರಾಕ್ಟೀಸ್ ಶುರುವಾಗಿ ಮ್ಯಾಚ್ ಮುಗಿಯೋ ತನಕ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಅನ್ಕೊಂಡಿದ್ದೆ. ಇವಾಗ ನನ್ನಿಂದಾನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಗೀತಾ, ಏನೇನೋ ಅನ್ಕೋಬೇಡ. ನಿನ್ನಿಂದ ಪ್ರಾಬ್ಲಮ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳ್ದೇ ಇರ್ಬೋದು, ಆದರೆ ಸಮಸ್ಯೆ ಆಗಿರೋದಂತೂ ನಿಜ ಅಲ್ವಾ? ಸಾರಿ, ಇನ್ಮೇಲಿಂದ ಈ ರೀತಿ ಸಮಸ್ಯೆ ಆಗಲ್ಲ. ಸರಿ. ಮಗು ವಿಷಯ ಬಂದಾಗಿಂದ ಲಕ್ಕಿ ಡಿಸ್ಟರ್ಬ್ ಆಗಿದ್ದಾನೆ. ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಸರಿಯಾಗಿ ಪ್ರಾಕ್ಟೀಸಿಗೆ ಬರ್ತಾ ಇಲ್ಲ. ನೀವು ನಾಟ ನೋಡಿ ಕೋಚ್ ಬೈದ್ರು, ನೀನ್ ಎಂತ ಒಳ್ಳೆ ಪ್ಲೇಯರು, ಇದೇ ತರ ಆಡಿದ್ರೆ ನಿನ್ ಲೀಗಿಗೆ ಸೆಲೆಕ್ಟ್ ಆಗಲ್ಲ ಅಂತ ಬೈದ್ರು. ಇದಕ್ಕೆಲ್ಲ ಕಾರಣ ನಿಮ್ಮ ಮನೇಲಿರೋ ಸಮಸ್ಯೆ, ಬೇಕಾದ್ರೆ ನಾನೇ ಬಂದು ಮಾತಾಡ್ಲಾ ಅಂದ್ರು. ಆದ್ರೆ ಲಕ್ಕಿ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಸುಮತಿ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದ್ರಲ್ಲಿ ಚಿಕ್ಕತ್ತದ ಏನ್ ತಪ್ಪಿದೆ? ನಮ್ಗೆ IVF ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಅದನ್ನ ಶುರು ಮಾಡಿದ್ದೆ ಗೀತಾ. ಅದರಿಂದ ಮಗು ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಹೇಳಿದ್ಲು. ಶುರು ಮಾಡಿದ ಅವ್ರೇನೆ, ಆದ್ರೆ ನೀವೆಲ್ಲ ಸೇರ್ಕೊಂಡು ಏನಕ್ಕೆ ದೊಡ್ಡದು ಮಾಡ್ಬೇಕಿತ್ತು? ಅವ್ರುಗಳು ಪ್ರಾಕ್ಟೀಸ್ ಶುರು ಮಾಡಿದಾಗಲೇ ನಾನು ಹೇಳಿದ್ದೆ, ಮನೆ ವಿಷಯಗಳನ್ನ ಅವ್ರ ತಲೆಗೆ ಹಾಕ್ಬೇಡಿ ಅಂತ. ನಾನು ಹೇಳಿರ್ಲಿಲ್ವಾ? ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಹೇಳ್ತಿದ್ದೀರಾ ಮಾವ? ಇದನ್ನೆಲ್ಲ ಗೀತನ ಹತ್ರ ಹೇಳಿ. ಗೀತಕ್ಕಿಂತ ಜಾಸ್ತಿ ಆಗಿರೋದೆ ಸುಮತಿಯಿಂದ. ಚಿಕ್ಕಮ್ಮ, ಮನೇಲಿ ಇಷ್ಟೆಲ್ಲ ನಡೀತಾ ಇದ್ರೆ ಲಕ್ಕಿ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗುತ್ತಾ? ನೋಡಿ, ನಿಮ್ಗಳ್ದೇನೇ ಇರ್ಬೋದು, ಅದನ್ನ ಮನೇಲೆ ಇಟ್ಕೊಳ್ಳಿ, ಅದನ್ನ ಲಕ್ಕಿ ಮೇಲೆ ತೋರಿಸ್ಬೇಡಿ. ಸುಮತಿ, ದತ್ತ ಹೇಳ್ತಿರೋದು ಸರಿ ಇದೆ. ಇನ್ ಮುಂದಕ್ಕಾದ್ರೂ ಅವನ ಆಟ ಆಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೋಡಿ ಚಿಕ್ಕಮ್ಮ, ಇದು ನಿಮ್ಗೆ ಬಿಟ್ಟಿದ್ದು, ನೀವೇ ಡಿಸೈಡ್ ಮಾಡಬೇಕು. ನೀವ್ ಹೇಗೆ ಹೇಳ್ತಿರೋ ಲಕ್ಕಿಯಾಗಿ ನಡ್ಕೋತಾನೆ. ನೋಡಿ ಚಿಕ್ಕಮ್ಮ, ಲಕ್ಕಿ ಕಬಡ್ಡಿಲಿ ಬೆಳಿಬೇಕಾ ಇಲ್ಲ ನಿಮ್ಮ ವಂಶ ಬೆಳಿಬೇಕಾ? ನೀವೇ ಡಿಸೈಡ್ ಮಾಡಿ. ಅಪ್ಪ, ಅವ್ರ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಬೇಕಾದ್ರೆ ಲಕ್ಕಿ ಕಬಡ್ಡಿಗೆ ಹೋಗೋದು ಬೇಡ ಅಂತ ಹೇಳಿದ್ರು ಹೇಳ್ತಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ಈ ಕಬಡ್ಡಿ ಸೋಲು ಗೆಲುವು ಅನ್ನೋದು ಎಷ್ಟು ದಿನ ಇರುತ್ತೆ? ಲಕ್ಕಿ ಅವರು ಎಷ್ಟು ಚೆನ್ನಾಗಿ ಕಬಡ್ಡಿ ಆಡ್ತಿದ್ರು, ಚಾಂಪಿಯನ್ ಅಂತಾನೂ ಕರೆಸ್ಕೊತಾ ಇದ್ರು. ಆದ್ರೂ ಮಧ್ಯದಲ್ಲಿ ಅವ್ರನ್ನ ಟೀಮಿಂದ ತೆಗ್ದು ಹಾಕಿರ್ಲಿಲ್ವಾ? ಇದ್ಯಾವ್ದು ಶಾಶ್ವತ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸುಮತಿ, ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ಲಕ್ಕಿ ಭವಿಷ್ಯ ನಿಂತಿದೆ. ಯೋಚನೆ ಮಾಡು, ಒಂದು ಒಳ್ಳೆ ನಿರ್ಧಾರ ತಗೋ. ಒಂದು ಸರಿ ನೀನು ತೀರ್ಮಾನ ತಗೊಂಡ್ಮೇಲೆ ಮತ್ತೆಂದೂ ಬದಲಾಯಿಸಾಗಿಲ್ಲ. ಅದು ನಿನ್ನ ತಲೆಯಲ್ಲಿರಲಿ. ನಿನ್ನ ಮಗನ ಜೀವನದಾರಿ ಬದಲಾಗತ್ತಮ್ಮ. ಯೋಚನೆ ಮಾಡಮ್ಮ. ಏನ್ ಮಾಡ್ಲಿ ಭಾವ, ಆಸೆ ಇರುತ್ತೆ ಅಲ್ವಾ, ಮಗನ್ಗೊಂದು ಮಗು ಆಗ್ಬೇಕು, ನಮ್ಮ ವಂಶ ಬೆಳಿಬೇಕು ಅಂತ. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು ನಾನು. ಮಗ ಆದವನು ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ತಾಯಿಯಾದವಳು ಏನ್ ಮಾಡ್ತಾಳೆ ಭಾವ? ಮಗನ ಸಪೋರ್ಟ್ಗೆ ನಿಂತ್ಕೋತಾಳೆ ಅಲ್ವಾ?
ಮಗ ಬೆಳೆಯೋದು ಮುಖ್ಯ. ಅವ್ನು ಹೇಳ್ದಾಗೆ ಆಗ್ಲಿ ಬಿಡಿ, ಅವನ ಆಟದಲ್ಲೇ ಮುಂದುವರಿಲಿ. ಪ್ರಾಕ್ಟೀಸ್ಗೆ ಹೋಗಲ್ಲೇನ್ರ? ಲಕ್ಕಿ ಲೇಟ್ ಆಯ್ತು, ಬಾರ ಹೊರಡೋಣ. ಲಕ್ಕಿ ಅವರೇ, ಪ್ರಾಕ್ಟೀಸ್ ಮುಗಿಸ್ಕೊಂಬನ್ನಿ, ಆಮೇಲೆ ಮಾತಾಡಿವ್ರಂತೆ. ಅಮ್ಮ ಬಂದು ಹೇಳೋವರೆಗೂ ನಾನು ಹೋಗಲ್ಲ. ನೋಡಿ, ಅವ್ರಿವಾಗ ನಿದ್ದೆ ಮಾಡ್ತಿರ್ಬೇಕು, ಅವ್ರು ನಿಬ್ಬಿಸ್ತೀರಾ? ಹಠ ಮಾಡ್ಬೇಡ ಲಕ್ಕಿ, ಲೇಟ್ ಆಗ್ತಾ ಇದೆ, ಕೋಚ್ ಬೇರೆ ಬೈತಾರೆ. ಬಾ ಹೋಗೋಣ. ಇಲ್ಲ ದತ್ತನ, ನಿನ್ನೆ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ. ಅಮ್ಮ ಬಂದು ಅವ್ರ ಡಿಸಿಷನ್ ಹೇಳೋವರೆಗೂ ನಾನು ಬರಲ್ಲ. ಲಕ್ಕಿ, ಎದ್ದು ಹೊರಡು. ಮಗನ ಬೆಳವಣಿಗೆ ನೋಡಿ ಸಂತೋಷ ಪಡೋದು ಮೊದಲು ತಾಯಿ. ನಾವು ಹೆಮ್ಮೆ ಪಡೋಂತ ಎಷ್ಟೋ ವಿಷಯಗಳನ್ನ ನೀನ್ ತಂದ್ಕೊಟ್ಟಿದ್ಯಾ. ಕಬಡ್ಡಿ ನೀನ್ ಉಸಿರು ಅಂತ ನನಗೆ ಗೊತ್ತು ಕಣೋ. ನಿನ್ ಸಾಧನೆಗೆ ನಾವು ಬೆಂಬಲ ಕೊಡಲ್ವೇನೋ? ಫ್ಯಾಮಿಲಿ ಕಡೆ ಯಾಕೆ ಗಮನ ಕೊಡು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಗಟ್ಮುಟ್ಟಾಗಿರೋವರೆಗೂ ಆಟ ನಿನ್ ಜೊತೆಲಿ ಬರೋದು, ಆದ್ರೆ ಕೊನೆವರೆಗೂ ನಿನ್ಗೆ ಆಸರೆ ಆಗಿರೋದು ನಿನ್ ಹೆಂಡತಿ ಮಕ್ಕಳು ಕಣೋ. ಅದಕ್ಕೆ ಯಾವ್ಯಾವ ಸಮಯಕ್ಕೆ ಏನೇನ್ ಆಗ್ಬೇಕು ಅದಾದ್ರೇನೆ ಚಂದ ಲಕ್ಕಿ. ಈಗ ನಿನಗೆ ಕಬಡ್ಡಿ ಮುಖ್ಯ ಅಂತ ಅನ್ಸುತ್ತೆ, ಆದ್ರೆ ನನಗೆ ನಿನ್ ಭವಿಷ್ಯ ಮುಖ್ಯ ಅಂತ ಅನ್ಸುತ್ತೆ. ಇವತ್ತಿನ ಜೀವನ ಚೆನ್ನಾಗಿದ್ರೇನೆ ಮುಂದಿನ ಜೀವನನೂ ಚೆನ್ನಾಗಿರೋದು. ಇನ್ಮೇಲೆ ನಿನ್ ಕಬಡ್ಡಿ ಸಾಧನೆಗೆ ನಾನು ಅಡ್ಡಿ ಬರಲ್ಲ. ಹಾಗೆ ನಿನಗೆ ಮಗು ಆಗೋದ್ರ ಬಗ್ಗೆ ನಾನು ಏನು ಪ್ರಶ್ನೆನೂ ಮಾಡಲ್ಲ. ನಿಜನಮ್ಮ? ನೋಡು, ನೀನೇ ಈ ಮಾತು ಹೇಳ್ತಾ ಇದ್ಯಾ, ಮಾತು ತಪ್ಪಬಾರ್ದು. ನಾನು ಆಡಿದ ಮಾತನ್ನ ಯಾವತ್ತಾದ್ರೂ ತಪ್ಪಿದೀನಾ? ನೀನು ಹೋಗು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಹೋಗಿ. ಅಮ್ಮ, ಥ್ಯಾಂಕ್ಸ್. ಯಾಕೆ? ಲಕ್ಕಿಯವ್ರ ಮಾತಿಗೆ ಒಪ್ಕೊಂಡ್ರಲ್ವಾ, ಅದಕ್ಕೆ. ಮಗನ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ? ಆದರೂ ಇಂಥ ದೊಡ್ಡ ನಿರ್ಧಾರ ತಗೊಂಡ್ರಿ ನೀವು. ಏನ್ ಮಾಡ್ಲಿ, ನನಗೆ ಬೇರೆ ದಾರಿನೇ ಇಲ್ಲ. ಆ ಮಗುನ ಎತ್ತಾಡಿಸ್ಬೇಕು ಅಂತ ನನಗೂ ಆಸೆ ಇದೆ, ಆದರೆ ಅವನಿಗೆ ಕಬಡ್ಡಿನೇ ಇಲ್ಲ. ಎಷ್ಟೋ ವರ್ಷದಿಂದ ಅವನು ಕನಸನ್ನ ಕಟ್ಕೊಂಡಿದ್ದಾನೆ. ನಾನು ಆ ಕನಸನ್ನ ಹಾಳು ಮಾಡ್ಲಾ? ಅದಕ್ಕೆ ಹಾಗೆ ಹೇಳಿದೆ. ನಿಮ್ಮ ಆಸೆನೂ ಈಡೇರುತ್ತೆ ಅಮ್ಮ. ಆಸೆ ಕಾಣೋದನ್ನ ಬಿಟ್ಟೇ ಬಿಟ್ಟಿದ್ದೀನಿ.
ನೀವ್ ಮಾಡಿದ್ದು ತಪ್ಪೇನಲ್ಲ ಬಿಡಿ. ಮೊಮ್ಮಗು ಬೇಕು ಅನ್ಸೋದು ಸಹಜನೇ. ಆದ್ರೆ ಲಕ್ಕಿಗದ್ ಸಹಜ ಅನ್ಸ್ತಿಲ್ವಲ್ಲ. ಎಲ್ರಿಗೂ ನಂದೇ ಅತಿರೇಕ ಅನಿಸ್ತಾ ಇದೆ. ಪ್ರಪಂಚದಲ್ಲಿ ಯಾರಿಗೂ ಇಲ್ದಿರೋ ಆಸೆ ನಂದು ಅನ್ನೋ ಭಾವನೆ ಎಲ್ರದು. ಅದಕ್ಕೆ ತಕ್ಕನಾಗಿ ಇಲ್ಲಿ ನಡೆದಿರೋ ಘಟನೆಗಳು ಎಲ್ರಿಗೂ ನಂದೇ ತಪ್ಪು ಅನಿಸ್ತಾ ಇದೆ. ಯಾರು ನಿಮ್ ಬಗ್ಗೆ ಹಾಗೆ ತಿಳ್ಕೊಂಡಿಲ್ಲ ಅಮ್ಮ. ನೀವ್ ಆ ಥರ ಯೋಚನೆನೇ ಮಾಡಬೇಡಿ. ಹೆತ್ತ ಮಗನೇ ಬಂದು ನಿಂದ ಅತಿ ಆಯ್ತು ಅಂತ ಹೇಳ್ದ. ಅದರ ಅರ್ಥ ನಾನ್ ಮಾಡಿರೋ ತಪ್ಪು ಅಂತ ಅವನ್ಗೆ ಅನ್ಸಿರುತ್ತೆ ಅಲ್ವಾ? ನೀವ್ ತಪ್ಪು ಮಾಡಿದೀರಾ ಅಂತ ಅಲ್ಲ ಅಮ್ಮ ಅವ್ರು ಹಾಗೆ ಮಾತಾಡಿದ್ದು. ಮನೇಲಿ ವಾತಾವರಣ ಹೀಗಿರೋದ್ರಿಂದ ಅವ್ರ ಮೇಲೆ ತುಂಬಾ ಪ್ರೆಷರ್ ಬೀಳ್ತಿದೆ. ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ನೀವ್ ನನಗೇನ್ ಅಂತೀರೋ ಅನ್ನೋದು, ಅಥವಾ ನಿಮ್ಮ ಮನ್ಸಿಗೆ ಬೇಜಾರಾಗಿದೆ ಅನ್ನೋದು, ಮನೆ ಮೊದ್ಲಿನ ಥರ ಇರುತ್ತೋ ಇಲ್ವೋ ಅನ್ನೋ ಭಯ ಬೇರೆ, ಇದೆಲ್ಲ ಸೇರಿ ಅವ್ರ ಮನ್ಸಲ್ಲಿ ಕೊರೀತಿದೆ. ಅವ್ನು ಮೊದ್ಲಿಂದಾನು ಹಾಗೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾನೆ. ಆಯ್ಬಿಟ್ಟು ಏನು ಹೇಳಲ್ಲ. ಹೇಳ್ಕೊಂಡ್ರೆ ಅವ್ರು ಕೊರಗ್ತಿದ್ದಾರೆ ಅಂತ ಗೊತ್ತಾಗತ್ತಲ್ವಮ್ಮ ಎಲ್ರಿಗೂ. ಅದಕ್ಕೆ ಹೇಳ್ಕೊಂಡಿಲ್ಲ. ಆದ್ರೆ ಇದೆಲ್ಲ ಸೇರಿ ಅವ್ರಿಗೆ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ.